ನಮಸ್ಕಾರ ವೀಕ್ಷಕರೇ, ಆಪರೇಷನ್ ಸಿಂಧೂರ್ ಬಗ್ಗೆ ಸೆಷನ್ನಲ್ಲಿ ಚರ್ಚೆ ಆಗಲೇಬೇಕು ಅಂತ ವಿಪಕ್ಷಗಳು ಡಿಮ್ಯಾಂಡ್ ಮಾಡಿದ್ದ ದಿನ ಕೊನೆಗೂ ಬಂದಿತು. 3 ಅವಧಿಗಳ ಕಾಲ ವಿಪಕ್ಷಕ್ಕೆ ಅಧಿಕಾರ ಸಿಕ್ಕದಷ್ಟು ಕಾಪಾಡಿಕೊಂಡು ಬಂದಿರೋ ಮೋದಿ ಅಂಡ್ ಟೀಮ್ ಅಷ್ಟು ಈಸಿಯಾಗಿ ವಿಪಕ್ಷದ ಟ್ರ್ಯಾಪ್ಗೆ ಬೀಳೋದಿಲ್ಲ ಅನ್ನೋದು ಇವತ್ತು ಮತ್ತೆ ಸಾಬೀತಾಯಿತು. ದುರಂತ ಏನಂದ್ರೆ, ಇವತ್ತು ವಿಪಕ್ಷಗಳ ಪರವಾಗಿ ಕೇಂದ್ರದ ವಿರುದ್ಧ ದನಿ ಏರಿಸಿದ್ದು ಪಾಕಿಸ್ತಾನಕ್ಕೆ ಸ್ಪೈ ಮಾಡಿದ ಆರೋಪ ಹೊತ್ತಿರೋ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್. ಆದರೆ ಅವರ ಎಲ್ಲಾ ಆರೋಪಗಳನ್ನು ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಡಿಫೆಂಡ್ ಮಾಡ್ತಾ ಹೋದ್ರು. ಅವರು ಬಿಚ್ಚಿಟ್ಟ ವಿಚಾರಗಳು ವಿಪಕ್ಷಗಳನ್ನ ತಂಡ ಹೊಡೆಸ್ತು. ಇನ್ನು ಇದಕ್ಕಿಂತ ದೊಡ್ಡ ಹೊಡೆತ ಅಂದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಮುಖ ಪ್ರಶ್ನೆಗಳನ್ನ ವಿಪಕ್ಷಗಳು ಕೇಳೋ ಹೊತ್ತಲ್ಲೇ ದಾಖಲೆ ಸಮೇತ ಇವತ್ತೇ ಉತ್ತರ ಕೊಟ್ಟು ಇಡೀ ದೇಶದ ಅಚ್ಚರಿಗೆ ಕಾರಣವಾಗಿದ್ದು. ಹಾಗಿದ್ರೆ ಆಪರೇಷನ್ ಸಿಂಧೂರ್ ಚರ್ಚೆ ಸಂಬಂಧ ಏನೇನಾಯ್ತು ಅನ್ನೋದನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಹಲ್ಗಾಮ್ ಅಟ್ಯಾಕ್, ಅದರ ಬೆನ್ನಲ್ಲೇ ಆಪರೇಷನ್ ಸಿಂಧೂರ್, ಇದೆರಡು ವಿಚಾರದಲ್ಲಿ ವಿಪಕ್ಷಗಳು ಯಾವ ರೀತಿ ವಿಚಲಿತಗೊಂಡಿದ್ವು ಅಂದ್ರೆ ಇದರ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗದೆ ಒದ್ದಾಡಿದ್ವು. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ಕೊಡೋದು, ಕಾಂಟ್ರವರ್ಸಿ ಮಾಡೋದು, ಒಂದಷ್ಟು ದಿನಗಳ ಕಾಲ ಇದೇ ರಿಪೀಟ್ ಆಗ್ತಾ ಇತ್ತು. ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟರೆ ಮೊದಲೇ ಡಮ್ಮಿಯಾಗಿರೋ ನಾವುಗಳು ಇನ್ನಷ್ಟು ಡಮ್ಮಿ ಆಗ್ತೀವಿ ಅಂತ ಕೆಲವರು ಅಂದುಕೊಂಡ್ರು. ವಿರೋಧಿಸಿದ್ರೆ ದೇಶಪ್ರೇಮ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಗುತ್ತೆ ಅಂತ ಇನ್ನು ಕೆಲವರು ಹೆದರಿದ್ರು. ಆದರೂ ಕೆಲವರು ಎರಡನೆಯದನ್ನೇ ಆಯ್ಕೆ ಮಾಡಿಕೊಂಡ್ರು. ಹಂಗೂ ಹಿಂಗೂ ಸರ್ಕಸ್ ಮಾಡಿ ಕೊನೆಗೂ 2 ವಿಚಾರಗಳನ್ನ ಫೈನಲ್ ಮಾಡಿ ಇದನ್ನೇ ಇನ್ನು ಮುಂದೆ ದೊಡ್ಡದಾಗಿ ಮಾಡಿ ಮೋದಿ ಸರ್ಕಾರಕ್ಕೆ ಚಾಲೆಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅದನ್ನೇ ಇಂದು ಸೆಷನ್ನಲ್ಲಿ ಕೇಳೋದಕ್ಕೆ ಉತ್ಸುಕರಾಗಿ ಬಂದು ನಿಂತಿದ್ರು. ನಿಗದಿಯಂತೆ ಕೇಂದ್ರ ಸರ್ಕಾರದ ಪರ ವಿಚಾರಗಳನ್ನ ಬಿಚ್ಚಿಡ್ತಾ ಹೋದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೊದಲ ಹೇಳಿಕೆಯಲ್ಲೇ ಸಿಕ್ಸರ್ ಬಾರಿಸ್ತಾ ಹೋದ್ರು. ಇಂದಿನ ಚರ್ಚೆಯಲ್ಲಿ ಹೈಲೈಟ್ ಆಗಿದ್ದು ಭಾರತ ಆಪರೇಷನ್ ಸಿಂಧೂರ್ ಆರಂಭಿಸಿದ ದಿನ ಅಂದ್ರೆ ಮೇ 6ರ ಮಧ್ಯರಾತ್ರಿ ನಿಖರವಾಗಿ ಏನಾಯಿತು ಅನ್ನೋದು. ಅದನ್ನ ಬಿಚ್ಚಿಡೋ ರಾಜನಾಥ್ ಸಿಂಗ್ ಮೇ 7ರ ಬೆಳಗಿನ ಜಾವ 1:05ಕ್ಕೆ ಭಾರತೀಯ ವಾಯುಪಡೆ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡಿತು. 9 ಉಗ್ರ ತಾಣಗಳನ್ನು ಟಾರ್ಗೆಟ್ ಮಾಡಿಕೊಂಡು ಸಂಪೂರ್ಣ ಸಿದ್ಧವಾಗಿ ಈ ದಾಳಿಯನ್ನು ನಡೆಸಿತು. ಈ ಸಂಪೂರ್ಣ ಆಪರೇಷನ್ ಟಾರ್ಗೆಟ್ ಮುಗಿಯೋ ಹೊತ್ತಲ್ಲಿ ಸರಿಸುಮಾರು 22 ನಿಮಿಷಗಳು ಆಗಿತ್ತು ಅನ್ನೋ ಪ್ರಾಥಮಿಕ ಮಾಹಿತಿಗಳನ್ನು ಬಿಚ್ಚಿಡ್ತಾರೆ. ಆದರೆ ಈ ಮಾಹಿತಿಗಳೆಲ್ಲ ಭಾರತೀಯರಿಗೆ ಬೇಕಾಗ್ಬೋದೇನೋ, ಆದರೆ ವಿಪಕ್ಷಕ್ಕೆ ಇದರ ಅಗತ್ಯತೆ ಇಲ್ಲ ಅನ್ನೋ ಹಾಗೆ ಯಾವ ಪ್ರಶ್ನೆಯನ್ನು ಕೇಳಬೇಕು ಅಂತ ಬಂದಿದ್ರೋ ಅದರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರು. ಪಾಕಿಸ್ತಾನಕ್ಕೆ ಸ್ಪೈ ಮಾಡಿರೋ ಬಹುದೊಡ್ಡ ಆರೋಪ ಹೊತ್ತಿರೋ ಗೌರವ್ ಗೊಗೊಯ್ ಎಷ್ಟು ರಫೇಲ್ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದುರುಳಿಸಿವೆ, ಭಾರತಕ್ಕೆ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಹೇಳಿ ಅಂತ ಪಟ್ಟು ಬಿದ್ರು. ಅದಕ್ಕೂ ತಾಳ್ಮೆಯಿಂದ ಉದಾಹರಣೆ ಸಮೇತ ಉತ್ತರಿಸೋ ರಾಜನಾಥ್ ಸಿಂಗ್, ಒಂದು ಪರೀಕ್ಷೆಯಲ್ಲಿ ನಾವು ಎಷ್ಟು ಅಂಕ ಗಳಿಸ್ತೀವಿ, ಹೇಗೆ ಉತ್ತೀರ್ಣರಾದ್ವಿ ಅನ್ನೋದು ಮುಖ್ಯವಾಗುತ್ತೆ. ಪರೀಕ್ಷೆ ಬರೆಯುವಾಗ ಪೆನ್ಸಿಲ್ ಮುರಿದು ಹೋಯ್ತಾ ಅಥವಾ ಪೆನ್ ಕಳೆದು ಹೋಯ್ತಾ ಅನ್ನೋದು ಮುಖ್ಯವಾಗೋದಿಲ್ಲ ಅಂತ ಹೇಳಿದರು. ಇದು ಅರ್ಥವಾಗುವವರಿಗೆ ಅರ್ಥವಾಗಿತ್ತು. ಆದರೂ ಇನ್ನೂ ಕ್ಲಾರಿಟಿ ಕೊಡೋ ರಾಜನಾಥ್ ಸಿಂಗ್, 1971ರಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ನಡೆಸಲಾಯಿತು. ಅವತ್ತು ವಿಪಕ್ಷದಲ್ಲಿದ್ದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲೂ ಕೂಡ ಭಾರತದ ಜೆಟ್ಗಳು ಎಷ್ಟು ಉರುಳಿದ್ವು, ನಮಗಾದ ನಷ್ಟ ಎಷ್ಟು ಅಂತ ಕೇಳಲಿಲ್ಲ. ಬದಲಾಗಿ ಭಾರತದ ಪರವಾಗಿ ನಿಂತರು, ನಮ್ಮ ಸೈನಿಕರನ್ನ ಹುರಿದುಂಬಿಸೋ ಕೆಲಸವನ್ನ ಮಾಡಿದ್ರು. ಈಗಲೂ ನಾನು ವಿಪಕ್ಷಕ್ಕೆ ಮನವಿ ಮಾಡೋದು ಅದೇ, ನಮ್ಮ ಸೈನಿಕರ ಪರಾಕ್ರಮಕ್ಕೆ ಚಪ್ಪಾಳೆ ಹೊಡೆದು ಗೌರವಿಸಿ ಅಂತ ಹೇಳಿ ನಯವಾಗಿ ಬಿಸಿ ಮುಟ್ಟಿಸಿದರು. ಇದೇ ಹೊತ್ತಲ್ಲಿ ವಿಪಕ್ಷಗಳ ಕಾಲೆಳೆದ ರಾಜನಾಥ್ ಸಿಂಗ್, ಅಂದಿನಿಂದಲೂ ಭಾರತಕ್ಕೆ ಏನು ನಷ್ಟ ಆಯಿತು, ಎಷ್ಟು ಯುದ್ಧ ವಿಮಾನ ಹಾಳಾಯಿತು ಅಂತ ಪದೇ ಪದೇ ಕೇಳ್ತಾ ಇದ್ದೀರಾ. ಆದರೆ ಎಂದಾದರೂ ಪಾಕಿಸ್ತಾನದ ಎಷ್ಟು ಯುದ್ಧ ವಿಮಾನಗಳನ್ನು ನಾವು ಹೊಡೆದ್ವಿ, ಅವರಿಗೆ ಏನೆಲ್ಲ ನಷ್ಟ ಆಯಿತು ಅನ್ನೋದನ್ನ ಯಾಕೆ ಕೇಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು. ನಿರೀಕ್ಷೆಯಂತೆಯೇ ಇದಕ್ಕೆ ಉತ್ತರ ಬರಲಿಲ್ಲ. ಈ ಪ್ರಶ್ನೆ ಶಿಕ್ಷಣ ಪಡೆದವರು ಹಾಗೂ ವಿದ್ಯಾವಂತರಿಗೆ ಅರ್ಥ ಆಗೋದ್ರಿಂದ ಕಾಂಗ್ರೆಸ್ಗೆ ಒಂದು ರೀತಿಯ ಹೊಡೆತ ಬೀಳೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಅಂದಹಾಗೆ ಇದೇ ಹೊತ್ತಲ್ಲಿ ಪ್ರಮುಖ ವಿಚಾರವನ್ನು ಹೇಳೋದನ್ನು ಕೂಡ ರಾಜನಾಥ್ ಸಿಂಗ್ ಮರೆಯಲಿಲ್ಲ. ಭಾರತದ ಯಾವುದೇ ಪರಾಕ್ರಮಿ ಹಾಗೂ ಪ್ರಮುಖ ಶಸ್ತ್ರಾಸ್ತ್ರಗಳಿಗೆ ಯಾವುದೇ ಹಾನಿ ಆಗಿಲ್ಲ ಅಂತ ಕನ್ಫರ್ಮೇಷನ್ ಕೊಟ್ಟರು. ಅಂದಹಾಗೆ ಇದು 2ನೇ ಬಾರಿಗೆ ಕನ್ಫರ್ಮೇಷನ್ ಕೊಟ್ಟಂತಾಗಿದೆ. ಈ ಹಿಂದೆ ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದು ರಫೇಲ್ ತಯಾರಕ ಡಸಾಲ್ಟ್ ಸಂಸ್ಥೆ. ವಿಪಕ್ಷಗಳ ಆರೋಪ ಹಾಗೂ ರೂಮರ್ಗಳಿಗೆ ಉತ್ತರಿಸಿದ್ದ ಫ್ರಾನ್ಸ್ ಮೂಲದ ಡಸಾಲ್ಟ್ ಸಂಸ್ಥೆ ಭಾರತಕ್ಕೆ ಕೊಟ್ಟ ರಫೇಲ್ಗಳ ಪೈಕಿ ಒಂದು ರಫೇಲ್ನಲ್ಲಿ ದೋಷ ಕಂಡು ಬಂದಿದ್ದು ನಿಜ, ಆದರೆ ಅದು ವೈರಿಗಳ ದಾಳಿಯಿಂದ ಆಗಿದ್ದಲ್ಲ ಅಥವಾ ಡ್ಯಾಮೇಜ್ ಅನ್ನೋದೆಲ್ಲ ಸುಳ್ಳು, ತಾಂತ್ರಿಕ ದೋಷ ಕಂಡು ಬಂದಿತ್ತು. ಅದರ ಬಗ್ಗೆ ಈಗಲೂ ಅಧ್ಯಯನ ನಡೀತಾ ಇದೆ. ಸುಳ್ಳು ಸುದ್ದಿಗಳನ್ನು ಹರಡಿಸಿದ್ದು ಚೀನಾ ಅಂತ ನೀಟಾಗಿ ಹೇಳಿತ್ತು. ಅಲ್ಲದೆ ಭಾರತೀಯ ಯೋಧರು ರಫೇಲ್ ಅನ್ನ ಬಹಳ ಅದ್ಭುತವಾಗಿ ಬಳಸಿದ್ದಾರೆ ಅನ್ನೋದನ್ನ ಕೂಡ ಹೇಳಿತ್ತು. ಆದರೆ 2 ಸಲ ಕನ್ಫರ್ಮೇಷನ್ ಸಿಕ್ಕಿದ್ರು ವಿಪಕ್ಷಗಳು ಸುಮ್ಮನಾಗ್ತವೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲದೆ ಇರೋದ್ರಿಂದ ನಮ್ಮ ಕಡೆಯಿಂದ ಕ್ಲಾರಿಟಿ ಕೊಟ್ಟಾಗಿದೆ, ಉಳಿದಿದ್ದು ಅವರಿಗೆ ಬಿಟ್ಟಿದ್ದು ಅಂತ ಕೇಂದ್ರ ಸುಮ್ಮನಾಗಿದೆ. ಇನ್ನು ಇಷ್ಟಕ್ಕೆ ಮುಗಿಯೋದಿಲ್ಲ, ಇನ್ನೊಂದು ಪ್ರಮುಖ ಪ್ರಶ್ನೆ ಕೂಡ ವಿಪಕ್ಷದ ಕಡೆಯಿಂದ ರೆಡಿ ಇರುತ್ತೆ. ಪಾಕಿಸ್ತಾನಕ್ಕೆ ಸ್ಪೈ ಮಾಡಿದ ಆರೋಪ ಹೊತ್ತಿರೋ ಗೌರವ್ ಗೊಗೊಯ್ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದೇನೆಂದರೆ, ಭಾರತ ಆಪರೇಷನ್ ಸಿಂಧೂರನ್ನ ಮೊಟಕುಗೊಳಿಸಿ ಕದನ ವಿರಾಮ ಘೋಷಿಸಿದ್ದು ಯಾಕೆ ಅಂತ.
ಇದನ್ನು ಇನ್ನೊಂದು ಸ್ವಲ್ಪ ವರ್ಣರಂಜಿತವಾಗಿ ಕೇಳೋ ಗೌರವ್ ಗೊಗೊಯ್, ಭಾರತ ಆಪರೇಷನ್ ಶುರು ಮಾಡಿದ್ದಕ್ಕೆ ನಮಗೆಲ್ಲರಿಗೂ ಬಹಳ ಖುಷಿಯಾಗಿತ್ತು. ನಾವೆಲ್ಲರೂ ಮೋದಿ ಸರ್ಕಾರದ ಬೆಂಬಲಕ್ಕೆ ನಿಂತಿದ್ವಿ. ಆದರೆ ಇದ್ದಕ್ಕಿದ್ದ ಹಾಗೆ ಯಾರದ್ದು ಒತ್ತಡ ಬಂತು ಅಂತ ಆಪರೇಷನ್ ಸಿಂಧೂರನ್ನು ನಿಲ್ಲಿಸಲಾಯಿತು. ಇದು ಯಾಕೆ ಅನ್ನೋದನ್ನು ದೇಶದ ಜನರ ಮುಂದೆ ಬಿಚ್ಚಿಡಿ ಅಂತ ಸವಾಲು ಹಾಕಿದರು. ಇದಕ್ಕೆ ಉತ್ತರಿಸ್ತಾ ಹೋಗೋ ರಾಜನಾಥ್ ಸಿಂಗ್, ಭಾರತ ರಾಜಕೀಯವಾಗಿ ಹಾಗೂ ಮಿಲಿಟರಿ ಆಯಾಮದಲ್ಲಿ ಏನನ್ನ ಸಾಧಿಸಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಆಪರೇಷನ್ ಸಿಂಧೂರ್ ಆರಂಭಿಸಿತ್ತೋ ಆ ಗುರಿಯನ್ನು ತಲುಪಿದ್ದಕ್ಕೆ ಕದನ ವಿರಾಮ ಘೋಷಿಸಿದ್ದು, ಪಾಕಿಸ್ತಾನ ಮೇಲಿನ ದಾಳಿಯನ್ನು ನಿಲ್ಲಿಸಿದ್ದು, ಇದರ ಹೊರತಾಗಿ ಯಾರ ಒತ್ತಡ ಅಥವಾ ಆದೇಶದ ಮೇಲೆಯೂ ಈ ದಾಳಿಯನ್ನು ನಿಲ್ಲಿಸಲಿಲ್ಲ ಅಂತ ಇನ್ನೊಂದು ಸಲ ಕನ್ಫರ್ಮೇಷನ್ ಕೊಟ್ಟರು. ಅಂದಹಾಗೆ ಈ ಹೇಳಿಕೆ ಲೋಕಸಭಾ ರೆಕಾರ್ಡ್ನಲ್ಲಿ ದಾಖಲಾಗುತ್ತೆ ಅನ್ನೋದು ಗಮನಿಸಬೇಕಾದ ಅಂಶ. ಇನ್ನು ಇಷ್ಟಕ್ಕೂ ವಿಪಕ್ಷಗಳ ಆರೋಪ ಮುಗಿಯೋದಿಲ್ಲ. ಇನ್ನೊಂದು ಪ್ರಮುಖ ಪ್ರಶ್ನೆಯೊಂದಿಗೆ ಪಾಕಿಸ್ತಾನಕ್ಕೆ ಸ್ಪೈ ಮಾಡಿರೋ ಆರೋಪ ಹೊತ್ತ ಗೌರವ್ ಗೊಗೊಯ್ ಮುಂದೆ ಬರ್ತಾರೆ. ಪಹಲ್ಗಾಮ್ ದಾಳಿ ನಡೆದು 100 ದಿನಗಳಾಯಿತು, ಇನ್ನೂ ಕೂಡ ಉಗ್ರರನ್ನ ಸರ್ಕಾರ ಹಿಡಿದಿಲ್ಲ. ಇದಕ್ಕೆ ಉತ್ತರ ಕೊಡಿ ಅಂತ ಸವಾಲು ಹಾಕ್ತಾರೆ. ದುರಂತ ಏನಂದ್ರೆ, ಇವತ್ತಷ್ಟೇ ಭಾರತೀಯರನ್ನ ಕೊಂದವರ ಪೈಕಿ ಮಾಸ್ಟರ್ ಮೈಂಡ್ ಸೇರಿದಂತೆ 3 ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಲಷ್ಕರ್ ಕಮಾಂಡರ್ ಹಾಗೂ ಪಹಲ್ಗಾಮ್ ಅಟ್ಯಾಕ್ ಮಾಸ್ಟರ್ ಮೈಂಡ್ ಸುಲೇಮಾನ್ ಶಾ ಅಲಿಯಾಸ್ ಮೂಸಾ ಹಾಗೂ 2 ಉಗ್ರರನ್ನ ಭಾರತೀಯ ಸೇನೆ ಎನ್ಕೌಂಟರ್ ಮಾಡಿದೆ. ಅಂದಹಾಗೆ ಈ ಕಾರ್ಯಾಚರಣೆ ಹೆಸರು ಆಪರೇಷನ್ ಮಹಾದೇವ್ ಅನ್ನೋದು ಹೆಮ್ಮೆಯ ವಿಚಾರ. ಕಳೆದ 14 ದಿನಗಳಿಂದ ಉಗ್ರರ ಸುಳಿವನ್ನ ಪತ್ತೆ ಹಚ್ಚಿದ ಭಾರತೀಯ ಸೇನೆ ಅವರ ಇರುವಿಕೆಯನ್ನ ಕನ್ಫರ್ಮ್ ಮಾಡಿಕೊಂಡಿತ್ತು. ಸ್ಯಾಟಲೈಟ್ ಮಾಹಿತಿಗಳು, ಲೋಕಲ್ ಜನರು ಕೊಟ್ಟ ಮಾಹಿತಿಗಳು, ಹೀಗೆ ಹಲವು ಸುಳಿವುಗಳನ್ನು ಆಧರಿಸಿ ಇಂದು ಅವರನ್ನು ಸುತ್ತುವರಿದಿದ್ರು. ಇಂದು ಬೆಳಗ್ಗೆ 11:30 ಸುಮಾರಿಗೆ ರಾಷ್ಟ್ರೀಯ ಪ್ಯಾರಾ ರೈಫಲ್ಸ್ ಹಾಗೂ 4 ಪ್ಯಾರಾ ಕಮಾಂಡೋಗಳು ಉಗ್ರರನ್ನು ಹತ್ತಿಕ್ಕಿದ್ದಾರೆ. ಮೌಂಟ್ ಮಹಾದೇವ್ ಬಳಿಯಲ್ಲೇ ಈ ಕಾರ್ಯಾಚರಣೆ ನಡೆದಿರೋದ್ರಿಂದ ಅದೇ ಹೆಸರನ್ನ ಇಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರ ಟಿವಿ, ಸೋಷಿಯಲ್ ಮೀಡಿಯಾ ಸೇರಿ ಎಲ್ಲಾ ಕಡೆಗಳಲ್ಲೂ ದೊಡ್ಡದಾಗಿ ಸದ್ದು ಮಾಡ್ತಾ ಇದ್ರೆ, ಇತ್ತ ಗೌರವ್ ಗೊಗೊಯ್ ಏನೆಲ್ಲ ಪ್ರಶ್ನೆಗಳನ್ನ ತಯಾರು ಮಾಡ್ಕೊಂಡು ಬಂದಿದ್ರು ಅದನ್ನ ಚಾಚು ತಪ್ಪದೆ ಕೇಳಬೇಕು ಅಂತ ಅಬ್ಬರದಿಂದ ಕೇಳಿದ್ರು. ಆದರೆ ಇದರಿಂದ ಏನಾಯ್ತು ಅನ್ನೋದನ್ನ ಇಡೀ ದೇಶವೇ ಈಗ ನೋಡ್ತಾ ಇದೆ. ಸರಿಯಾಗಿ ಆಪರೇಷನ್ ಸಿಂಧೂರ್ ಚರ್ಚೆ ಇರೋ ದಿನವೇ ಈ ಎನ್ಕೌಂಟರ್ ನಡೆದಿರೋದು ಪ್ರೀ ಪ್ಲಾನಡ ಅಥವಾ ಕಾಕತಾಳೀಯವೋ ಗೊತ್ತಿಲ್ಲ. ಆದರೆ ಕೇಂದ್ರ ಸರ್ಕಾರಕ್ಕೆ ಸಾಕ್ಷಿ ಸಮೇತ ಉತ್ತರ ಕೊಡೋದಕ್ಕೆ ಇದು ಪ್ಲಸ್ ಪಾಯಿಂಟ್ ಆಯಿತು ಅನ್ನೋದು ವಾಸ್ತವ. ಏನೋ ಕಾಂಗ್ರೆಸ್ ಮಾತ್ರವಲ್ಲದೆ ಉಳಿದ ವಿಪಕ್ಷಗಳ ನಾಯಕರು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ರು. ಬಹುತೇಕರು ಕಾಂಗ್ರೆಸ್ ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಕೇಳಿದ್ದು ಜನರಿಗೆ ಕ್ಲಿಯರ್ ಆಗಿ ಅರ್ಥ ಆಗುವಂತೆ ಮಾಡಿತು. ಪಪ್ಪು ಯಾದವ್ರಂಥ ನಾಯಕರು ಕಾಶ್ಮೀರ ಸೇಫಲ್ಲ ಅಂತಲೂ ಹೇಳಿದರು. ಆದರೆ ಈಗ ಒಂದು ಹಂತದಲ್ಲಿ ವಿಪಕ್ಷಗಳಿಗೆ ಹೊಡೆತ ಕೊಟ್ಟಾಗಿದೆ. ಆದರೆ ಇನ್ನೂ ಕಾಂಗ್ರೆಸ್ ಯುವರಾಜ ಹಾಗೂ ಒಂದು ವರ್ಗದ ಜನಮೆಚ್ಚಿದ ನಾಯಕ ರಾಹುಲ್ ಮಾತಾಡಿಲ್ಲ. ಹಾಗೆ ಜಗಮೆಚ್ಚಿದ ನಾಯಕ ಮೋದಿ ಮಾತುಗಳು ಕೂಡ ಬಾಕಿ ಇದೆ. ಆದ್ದರಿಂದ ಆಪರೇಷನ್ ಸಿಂಧೂರ್ ಕುರಿತ ಚರ್ಚೆ ಇನ್ನೂ ಕುತೂಹಲ ಉಳಿಸಿಕೊಂಡಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.